ನಾವು ಹಿಂದೆ ಲವ್ ಜಿಹಾದಿ ಬಗ್ಗೆ ಹೇಳಿದಾಗ ಕಾಂಗ್ರೆಸ್ ಅದನ್ನು ವಿರೋಧಿಸಿತು. ಇದು ಲವ್ ಜಿಹಾದಿಯ ಮುಂದುವರಿದ ಭಾಗ ಅಂತ ನನಗೆ ಅನಿಸ್ತದೆ. ಇವತ್ತು ನೀವು ಪ್ರೀತಿಸಿದ್ರೆ ಸಾವು ಗ್ಯಾರಂಟಿ. ಮದುವೆ ಆದರೆ ನಿಮಗೆ ಸೂಟ್ ಕೇಸ್ ಭಾಗ್ಯ. ಅದರ ಹತ್ಯೆ ಮಾಡಿ ಸೂಟ್ ಕೇಸ್ನೊಳಗೆ ಇಟ್ಟು ಕಳಿಸಿರ್ತಕ್ಕಂಥ ನಾವು ಕಂಡಿದ್ದೇವೆ. ಹಾಗಾಗಿ ಇದು ಕಾರಣ ಏನು ಅಂತ ಕೇಳಿದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಯ್ಯನವರ ತುಷ್ಟೀಕರಣದ ನೀತಿ. ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಡಿ ಸರ್ಕಾರ ಇದು. ಅದರ ಪರಿಣಾಮ ಈ ಘಟನೆಗಳು ನಡೀತದೆ. ಯಾವಾಗ ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಿಡಿದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಕೇಸ್ಗಳನ್ನು ಹಾಕಿಲ್ವೋ, ಯಾವಾಗ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನ ಬಂಧಿಸಲಿಲ್ವೋ, ಯಾವ್ಯಾವಾಗ ಘಟನೆಗಳು ನಡೆದಾಗ ಅದಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರ. ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಆತಂಕವಾದಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಇವತ್ತು ಇಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಭರವಸೆ ಇಲ್ಲ ಬದುಕು. ಯಾಕೆ ಹೇಳಿದ್ರೆ ಯಾವ ರೀತಿಯಲ್ಲಿ ಶಾಲೆಗೆ ಹೋದಾಗ ಮನೆಗೆ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಭಯ ಕಾಡಿದೆ. ಈ ಸರ್ಕಾರ ಒಂದು ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೆ ಅನ್ನತಕ್ಕಂಥ ವಿಶ್ವಾಸ ಯಾರಿಗೂ ಇಲ್ಲ. ಅದೇ ಇವತ್ತಿನವರೆಗೆ ಇದು ಇವತ್ತು ನಿನ್ನೆದ್ದಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರದೇ ಶಾಸಕರಾಗಿದ್ದಾರೆ. ಅವ್ರ ಮನೆಗೆ ಬೆಂಕಿದ್ದಾಗ ನಾವೆಲ್ಲರೂ ಹೋದೆವು, ಆದರೆ ಕಾಂಗ್ರೆಸ್ನ ಯಾವ ನಾಯಕರು ಬಂದಿಲ್ಲ. ಇವತ್ತು ಯಾವುದೇ ಇರಲಿ ರಾಜಕಾರಣ ಬದಿಗಡಿ, ತುಷ್ಟೀಕರಣ, ಮತ ಬ್ಯಾಂಕ್ ಬದಿಗಡಿ, ಇದೊಂದು ಮಾನವೀಯತೆಯ ಕಾರಣ. ತತ್ಕ್ಷಣ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಬೇಕಿತ್ತು, ಪರಿಹಾರವನ್ನು ಕೊಡಬೇಕಿತ್ತು ಮತ್ತು ತನಿಖೆಗೆ ಆಗ್ರಹ ಮಾಡಬೇಕಿತ್ತು. ನಾವು ಯಾವಾಗ ಹರ್ಷನ ಹತ್ಯೆ ಆಯ್ತಾ ತಕ್ಷಣ ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ಹೋಗಿದ್ದೇವೆ. ಆ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು, ಪರಿಹಾರವನ್ನು ತಕ್ಷಣ ಕೊಟ್ಟೆವು. ನಮ್ಮ ಸರ್ಕಾರ ಮೊದಲ ಬಾರಿಗೆ ಹತ್ಯೆ ಆದವರಿಗೆ ಪರಿಹಾರ ಕೊಟ್ಟದ್ದು ನಮ್ಮ ಸರ್ಕಾರ. ಬೊಮ್ಮಾಯಿ ಅವರಿದ್ದಾಗ, ಉದಾಹರಣೆಗೆ ನೆಟ್ಟಾರ್ ಹತ್ಯೆ ಆದಾಗ ತಕ್ಷಣ ನಾವು ಪರಿಹಾರವನ್ನು ಸರ್ಕಾರದಿಂದ ಕೊಟ್ಟೆವು, ಪಾರ್ಟಿಯಿಂದ ಕೊಟ್ಟೆವು. ಮತ್ತು ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಬಂದು ಅವರಿಗೆ ಧೈರ್ಯ ತುಂಬುವಂಥ, ವಿಶ್ವಾಸ ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಬೇಡಿಕೆಗಳನ್ನೆಲ್ಲವನ್ನು ಈಡೇರಿಸುವಂಥ ಕೆಲಸ ಮಾಡಿದ್ರು. ಇವತ್ತು ಅದೇ ಸರ್ಕಾರ ಅವ್ರದೇ ಕಾರ್ಪೊರೇಟರ್ ಮಗಳ ಹತ್ಯೆ ಆದಾಗ ಅವರಿಗೆ ಧೈರ್ಯ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಯಾವ ರೀತಿಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ NIA ತರಿಸಿ ತನಿಖೆ ಮಾಡಿದ್ರು, ಅದೇ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಇಷ್ಟರೊಳಗೆ. ಇವತ್ತು ತನಿಖೆ ಕೈಗೆತ್ತಿಕೊಳ್ಳುವ ಧೈರ್ಯವೂ ಕಾಂಗ್ರೆಸ್ಸಿಗೆ. ಸರ್, ಈಗ ನೀವು ಹೇಳಿದ್ರು ಬಹುಸಂಖ್ಯಾತ ಹಿಂದೂಗಳಿಗೆ ಬದುಕು ಕಷ್ಟ ಆಗ್ತದೆ ಅಂತ ಹೇಳಿ. ಅದು ಇವತ್ತು DK ಶಿವಕುಮಾರ್ ಹೇಳಿದ್ದಾರೆ, ಬಿಜೆಪಿಯವರು ಮುಸ್ಲಿಮರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಈ ದೇಶದಿಂದ ಓಡಿ ಹೋಗ್ಬೇಕಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ, ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೆ ಉತ್ತೇಜನ ಕೊಡೋಲ್ಲ, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯಕ್ಕೆ ಸ್ಪಷ್ಟ ಇದೆ. ಆದರೆ ಅದರಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಕಾಂಗ್ರೆಸ್ಸೇ ತಾನೆ. ಇವತ್ತು ಹತ್ಯೆಗಳಾಡಿದಾಗ ತನಿಖೆ ಆಗಬೇಕಾದದ್ದು ಶಾಂತಿಯ ಸಂಕೇತವ? ಹತ್ಯೆ ಮಾಡಿದವರನ್ನು ಜೈಲಿಗೆ ಹಾಕೋದು ಶಾಂತಿಯ ಸಂಕೇತ? ಜೈಲಿಗೆ ಹಾಕಬೇಕಾದ್ದು ಯಾವುದು ಉದ್ದೇಶ? ಶಾಂತಿ ಬೇಕು ಅಂತಾದರೆ ಇದರ ಮೇಲೆ ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಿತ್ತು. ನಾವು ಪ್ರವೀಣ್ ನೆಟ್ಟಾರ್ ಆದಾಗ NIA ತಂದು PFI ನಿಷೇಧ ಮಾಡಿದ್ದೀವಿ. ಆ ನಂತರ ಒಂದೇ ಒಂದು ಗಲಭೆಗಳಾಗಿಲ್ಲ. ಹೇಳಿದ್ರೆ ಇವತ್ತು ಇಂಥ ಗಲಭೆಗಳನ್ನು ಮಾಡುವಂಥವ್ರಿಗೆ ಧೈರ್ಯ ಕೊಡುವಂಥದ್ದು ಕಾಂಗ್ರೆಸ್ನ ನೀತಿಯ? ಅವರಿಗೆ ವಿಶ್ವಾಸ ತುಂಬುವಂಥದ್ದು ಕಾಂಗ್ರೆಸ್ನ ನೀತಿಯ? ಇವತ್ತು ಕಾಂಗ್ರೆಸ್ ಈ ರಾಜ್ಯವನ್ನು ಅಶಾಂತಿಯ ತೋಟವಾಗಿ ನಿರ್ಮಾಣ ಮಾಡ್ತಾ ಇದೆ. ಇದು ಹಿಂದೂ ಮುಸಲ್ಮಾನರ ಪ್ರಶ್ನೆ ಅಲ್ಲ, ಮಾನವೀಯತೆಯ ಪ್ರಶ್ನೆ, ಜೀವನದ ಪ್ರಶ್ನೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನವರ ಬಿಲ್ ಆಫ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಮತ್ತು ಈ ಗ್ಯಾರಂಟಿಗಳು ವರ್ಕ್ ಆಗುತ್ತೆ. ನೋಡಿ, ಇಲ್ಲಿಯ ವಿಧಾನಸಭಾ ಚುನಾವಣೆಗಳು ನಡೆಯುವ ಮುಂಚೆ ಗ್ಯಾರಂಟಿ ಕಾರ್ಡನ್ನು ಇಲ್ಲಿಯ ಜನ ಕೊಟ್ಟಿದ್ರು, ಕಾಂಗ್ರೆಸ್ಸಿಗರು ಕೊಟ್ಟಿದ್ರು. ಆದರೆ ಇಲ್ಲಿಯ ಜನ ಕಾಂಗ್ರೆಸ್ನ ಮಾತಿಗೆ ಮರಳಾಗುವುದಿಲ್ಲ. ಇಲ್ಲಿಯ ಜನ ರಾಷ್ಟ್ರೀಯ ವಿಚಾರಕ್ಕೆ ಬದ್ಧವಾಗಿರ್ತಕ್ಕಂಥವ್ರು. ಕಳೆದ 91ನೇ ಇಸವಿಯಿಂದ ಈ ಜಿಲ್ಲೆಯಲ್ಲಿ ನೋಡ್ತಾ ಬನ್ನಿ, ಪೂರ್ಣವಾಗಿರ್ತಕ್ಕಂಥ ರಾಷ್ಟ್ರೀಯ ಚುನಾವಣೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮತ್ತು ಇವತ್ತು ಮೋದಿಯ ಮೇಲೆ ಅತಿ ವಿಶ್ವಾಸಗಳು ಜನರಲ್ಲಿದೆ. ನಮ್ಮ ಜಿಲ್ಲೆಯಲ್ಲಂತೂ ಅತಿ ವಿಶ್ವಾಸ ಇದೆ, ಮೋದಿ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಹೇಳಿದೆ, ಇವತ್ತು ಇವರ ಯಾವ ಲೆಕ್ಕಾಚಾರವೂ ನಡೆಯುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುತ್ತೆ. ನೋಡಿ, ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ವಿಚಾರಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ನೋಡಿ, ಇದು ಮೋದಿಯವರನ್ನು ಕಾಣುವುದಕ್ಕೆ ಹೋಗೋದಕ್ಕೆ ಯಾರಿಗೂ ಅದು ನೇರವಾಗಿ ನಾವು ಅಲ್ಲಿಗೆ ಕಳಿಸ್ತಕ್ಕಂಥ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಳಿಸ್ತಕ್ಕಂಥ ಕಾರ್ಯಾಲಯದಿಂದ ಬರತಕ್ಕಂಥದ್ದು ಯಾರು ಏನು ಎಂತಾಗಿದೆ ಅಂತ ಉದಯ್ ಪೂಜಾರಿ ಅವ್ರ ಹತ್ರ ನಾನೇ ವೈಯಕ್ತಿಕವಾಗಿ ಮಾತುಕತೆ ಮಾಡ್ತೇನೆ. ನಾನು ಮಾಹಿತಿ ತಗೊಳ್ಳಿಲ್ಲ, ತಗೋತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.